ಪಹಲ್ಗಾಮ್ ಪ್ರತೀಕಾರಕ್ಕೆ ಭಾರತ ಸಜ್ಜಾಗಿದೆಯಾ? ಹೌದು, ಆಲ್ಮೋಸ್ಟ್ ಸಜ್ಜಾಗಿದೆ. ಯುದ್ಧ ಫಿಕ್ಸ್ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇವತ್ತು ಮಾಕ್ ಡ್ರಿಲ್ ನಡೀತಿದೆ. ಅದು ಯಾವಾಗ ನಡೆದಿದ್ದು? 54 ವರ್ಷದ ಹಿಂದೆ 1971ನಲ್ಲಿ. ಅದು ಇವತ್ತು ಮಾಡ್ತಾ ಇದ್ದಾರೆ. ಅದು ಸಂಜೆ 4 ಗಂಟೆಗೆ. ಇಂಡಿಯಾದಲ್ಲಿ ಆಲ್ಮೋಸ್ಟ್ ಒಂದು 100 ಜಾಗಗಳಲ್ಲಿ ನಡೀತಿದೆ. ಅದು ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ 3 ಜಿಲ್ಲೆಗಳಲ್ಲಿ ನಡೀತಿದೆ. ಅದು ಒಂದು ಬ್ಯಾಂಗ್ಳೂರು, ಮತ್ತೆ ಇನ್ನೊಂದು ಬಂದ್ಬಿಟ್ಟು ಕಾರವಾರ, ಮತ್ತೊಂದು ಬಂದ್ಬಿಟ್ಟು ರಾಯಚೂರು. ಎಸ್ಪೆಷಲಿ ಬೆಂಗಳೂರನ್ನ ಅತಿ ಸೂಕ್ಷ್ಮವಾದ ಪ್ರದೇಶ ಅಂತ ಬಿಂಬಿಸಿದ್ದಾರೆ. ಅದು ಮಲ್ಲೇಶ್ವರಂ ಅಲ್ಲಿ. ಅಲ್ಲೆಲ್ಲ ಸೈರನ್ ಮೊಳಗಲಿದೆ. ನಿಮಗೆ ಎಲ್ಲೆಲ್ಲಿ ಸೈರನ್ ಮೊಳಗುತ್ತೆ ಅನ್ನೋದು ನಿಮ್ಗೆ ಆಲ್ಮೋಸ್ಟ್ ಒಂದು 3 ಕಿಲೋಮೀಟರ್ವರೆಗೂ ಕೇಳಿಸುತ್ತಂತೆ ಈ ಸೈರನ್ನು. ಯಾಕೆ ಇದನ್ನ ಮಾಕ್ ಡ್ರಿಲ್ ಮಾಡ್ತಾ ಇದ್ದಾರೆ? ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವಾಗ ಸಡನ್ ಆಗಿ ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಇವಾಗ ಕಂಪ್ಲೀಟ್ ಆಗಿ ನಿಮಗೆ ಯುದ್ಧದ ವಾತಾವರಣ ಕ್ರಿಯೇಟ್ ಮಾಡೋದಕ್ಕೆ. ಯುದ್ಧದ ವಾತಾವರಣ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಸಡನ್ ಆಗಿ ಮೇಲ್ಗಡೆಯಿಂದ ಯಾವುದೋ ಒಂದು ಬಾಂಬ್ ಹಾಕ್ತಾರೆ, ಪ್ಲೈನಿಂದ ಅಥವಾ ಶಿಪ್ಪಿಂದ ಒಂದು ಬಾಂಬ್ ಹಾಕ್ತಾರೆ. ಅದು ಯಾವ ಮಟ್ಟಿಗೆ ಇದು ಏನಂತಾರೆ ಬಾಂಬ್ ಬರ್ಬೋದು ಅಂತ ಹೇಳಿದ್ರೆ, ಒಂದೊಂದು ಮಿಸೈಲ್ಗಳು 6000 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು ಬಂದು ಏನಂತಾರೆ ಬ್ಲಾಸ್ಟ್ ಆಗುತ್ತಂತೆ. ಇವಾಗ ಏನಾದ್ರು ಅಕಸ್ಮಾತ್ ಪಾಕಿಸ್ತಾನ ಅವರು ಅಲ್ಲಿಂದ ಬಾಂಬು ಇದು ಬಿಟ್ಟಿದ್ದು ಇಲ್ಲಿಗೆ ಒಂದು 6000 ಕಿಲೋಮೀಟರ್ ಅಂತ ಹೇಳಿದ್ರೆ, 6000 ಕಿಲೋಮೀಟರ್ ಬೇಡ, ಒಂದು 4-5 ಸಾವಿರ ಕಿಲೋಮೀಟರ್ ಅಂದ್ಕೊಳ್ಳಿ. ಬೆಂಗಳೂರಿಗೆ ಬರೋದಕ್ಕೇನು ತುಂಬಾ ದೂರ ಏನಿಲ್ಲ ಅದು. ಆ ಥರ ಎಲ್ಲ ಬಾಂಬ್ ಬಿದ್ದಾಗ ನಾವು ಸಿವಿಲಿಯನ್ಸ್ ಯಾವ ರೀತಿ ಇದಕ್ಕೆ ಅಲರ್ಟ್ ಆಗಿರಬೇಕು ಅನ್ನೋದಕ್ಕೋಸ್ಕರ ಇವರು ನಮ್ಮ ಇಂಡಿಯನ್ ಗೌರ್ಮೆಂಟು ಈ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಂಡು ಏನಂತಾರೆ ಸಿವಿಲಿಯನ್ಸ್ ಯಾವ ಮಟ್ಟಿಗೆ ಇದಕ್ಕೆ ರೆಡಿ ಆಗಿದ್ದಾರೆ. ಅಕಸ್ಮಾತ್ ಯುದ್ಧ ಆಗೋಯ್ತು ಅಂತ ಹೇಳಿದ್ರೆ ಈ ಥರ ಗಾಬರಿಯಾಗಿ ಓಡೋಗೋ ಬದಲು ಈ ಥರ ಯುದ್ಧ ಆದಾಗ ನಾವು ಹೆಂಗೆ ಸ್ಟ್ರಾಂಗ್ ಆಗಿ ನಿಂತ್ಕೊಂಡು ಇದನ್ನು ಫೇಸ್ ಮಾಡಬೇಕು. ಈ ರೀತಿ ಬಾಂಬ್ಗಳು ಬಿದ್ದಾಗ ಅಥವಾ ಟೆರರಿಸ್ಟ್ಗಳು ಸಡನ್ ಆಗಿ ನಮಗೆ ನುಗ್ಗಿ ಕಂಪ್ಲೀಟಾಗಿ ನಮ್ಮ ದೇಶ ಪೂರ್ತಿ ಸುತ್ತುವರೆದುಕೊಂಡಾಗ ಅವಾಗ ನಾವು ಯಾವ ರೀತಿ ರಿಯಾಕ್ಟ್ ಮಾಡಬೇಕು. ಈ ಕಡೆ ಶಿಪ್ಗಳ ಮೂಲಕ ಬಾಂಬ್ ಹಾಕ್ಬೋದು, ಅಥವಾ ಏರಲ್ಲಿ ಬಾಂಬ್ ಹಾಕ್ಬೋದು, ಅಥವಾ ರೋಡ್ ಮೂಲಕ ಬಾಂಬ್ಗಳು ಬರ್ಬೋದು, ಅಥವಾ ಟೆರರಿಸ್ಟ್ ಅಟ್ಯಾಕ್ಗಳಾಗ್ಬೋದು. ಇದಕ್ಕೆಲ್ಲ ಸಿವಿಲಿಯನ್ಸ್ ಯಾವ ರೀತಿ ರೆಡಿ ಆಗಬೇಕು ಅನ್ನೋದೇ ಈ ಮಾಕ್ ಡ್ರಿಲ್ನ ಮೇಯ್ನು ಉದ್ದೇಶ. ಇದು ಮಾಕ್ ಡ್ರಿಲ್ಲು ಮಾಡ್ತಿರೋದು ಇವಾಗ ಕಂಪ್ಲೀಟಾಗಿ ಯುದ್ಧ ಆಗೇ ಹೋಯ್ತಪ್ಪ ಅಂತ ಇದು ಮಾಡ್ತಿಲ್ಲ. ಇದೊಂದು ಪ್ರಿಪ್ರೇಷನ್ನು. ಈ ಪ್ರಿಪ್ರೇಷನ್ಗೆ ನಾವು ಜನಗಳು ಈ ದೇಶದ ಜನರು ಯಾವ ಮಟ್ಟಿಗೆ ಸಿದ್ಧರಾಗಿದ್ದೀವಿ ಅನ್ನೋದೇ ಈ ಮೇಯ್ನು ಉದ್ದೇಶ ಈ ಮಾಕ್ ಡ್ರಿಲ್ ಮಾಡೋದಕ್ಕೆ. ಈ ಪಾಕಿಸ್ತಾನ ಅವರು ಯಾವಾಗ ಏನು ಎತ್ತ ಅಂತ ಹೇಳಕ್ಕಾಗಲ್ಲ. ಬಟ್ ಏನಂತ ಹೇಳಿದ್ರೆ ಮೊದ್ಲಿನ ಥರ ನಮ್ಮ ಭಾರತ ಏನು ವೀಕ್ ಇಲ್ಲ ಆಯ್ತಾ. ಮೊದಲೆಲ್ಲ ಆದರೆ ಒಂದು ಸ್ವಲ್ಪ ಭಯ ಬೀಳ್ಬೋದಾಗಿರ್ತವೆ, ಬಿಡುಗರು ನಮ್ಮ ದೇಶ ಸ್ವಲ್ಪ ವೀಕ್ ಆಗಿದೆ ದೇಶಕ್ಕಿಂತ ಅಂತ. ಬಟ್ ನಮ್ಮ ದೇಶದ ಸೆಕ್ಯೂರಿಟಿ ಆಗಿರ್ಬೋದು, ಬಾರ್ಡರ್ ಆಗಿರ್ಬೋದು, ನಮ್ಮ ಆರ್ಮಿ ಆಗಿರ್ಬೋದು, ಮೋರ್ ಓವರ್ ನಮ್ಮ ಗೌರ್ಮೆಂಟ್ ಆಗಿರ್ಬೋದು ಸ್ಟ್ರಾಂಗ್ ಆಗಿದೆ. ಇದನ್ನೆಲ್ಲ ಫೇಸ್ ಮಾಡೋ ತಾಕತ್ತಿದೆ. ಬಟ್ ಅಕಸ್ಮಾತ್ ಇಂಥವಾದಾಗ ನಮ್ಮ ಸಿವಿಲಿಯನ್ಸ್ಗಳು, ನಾವು ಸಿಟಿಸನ್ಸ್ ಆದವರು ಯಾವ ಮಟ್ಟಿಗೆ ಮೆಂಟಲಿ ಸ್ಟ್ರಾಂಗ್ ಆಗಿದ್ದೀವಿ, ಫಿಸಿಕಲಿ ಸ್ಟ್ರಾಂಗ್ ಆಗಿದ್ದೀವಿ, ಯಾವ ರೀತಿ ಅಲರ್ಟ್ ಆಗಿದ್ದೀವಿ. ಎಸ್ಪೆಷಲಿ ಈ ವಯಸ್ಸಾದವರಾಗಿರ್ಬೋದು, ಮಕ್ಳುಗಳಾಗಿರ್ಬೋದು, ಇವ್ರನ್ನೆಲ್ಲ ನಾವು ಹೆಂಗೆ ಪ್ರೊಟೆಕ್ಟ್ ಮಾಡ್ತೀವಿ, ಒಂದು ಫ್ಯಾಮಿಲಿನ ಯಾವ ರೀತಿ ಪ್ರೊಟೆಕ್ಟ್ ಮಾಡ್ತೀವಿ. ಅಕಸ್ಮಾತ್ ರಾತ್ರಿ ಹೊತ್ತು ಏನಾದರೂ ಅಟ್ಯಾಕ್ ಮಾಡಿದ್ರೆ, ಜಾಸ್ತಿ ಯುದ್ಧಗಳು ಅಟ್ಯಾಕ್ ಆಗೋದೇ ಈ ರಾತ್ರಿ ಹೊತ್ತು ಅಟ್ಯಾಕ್ ಆದಾಗ ಕೆಲವ್ರು ಲೈಟ್ಗಳು ಆನ್ ಮಾಡ್ಬಿಟ್ಟಿರ್ತಾರೆ, ಮತ್ತೊಂದು ಆನ್ ಮಾಡ್ಬಿಟ್ಟಿರ್ತಾರೆ. ಇವನ್ನೆಲ್ಲ ಅಲ್ಲಿ ಮೇಯ್ನ್ ಅವ್ರು ಮೆನ್ಷನ್ ಮಾಡ್ತಾರೆ, ಲೈಟ್ಸ್ಗಳೆಲ್ಲ ಆಫ್ ಮಾಡಬೇಕು ಅಂತ ಟೈಮ್ಗಳಲ್ಲಿ. ಇನ್ನೇನು ನಿಮಗೆ ಯುದ್ಧ ಆಗುತ್ತೆ ಅನ್ನೋ ಒಂದು ಮುನ್ಸೂಚನೆ ಬಂದಾಗ, ಈ ಸೈರನ್ಸ್ಗಳು ಬಂದಾಗ ಸಡನ್ ಆಗಿ ಲೈಟ್ಗಳನ್ನೆಲ್ಲ ಆಫ್ ಮಾಡ್ಬಿಟ್ಟು ನಿಮ್ಮ ಕರ್ಟನ್ಗಳನ್ನೆಲ್ಲ ಕ್ಲೋಸ್ ಮಾಡಿ ಆಯ್ತಾ, ನೀವು ಮನೆಯಲ್ಲಿ ಸೇಫ್ ಆಗಿರ್ಬೇಕಾಗತ್ತೆ. ಈ ಲೈಟ್ ಒಂದು ಸ್ವಲ್ಪ ಆನ್ ಆಗಿದ್ದು ಗೊತ್ತಾಯ್ತು ಅಂತ ಹೇಳಿದ್ರೆ, ಈ ಬಾಂಬ್ ಹಾಕೋರಿಗೆ ಅಲ್ಲಿ ಟಕ್ಕಂತ ಸಿಗ್ನಲ್ ಬರುತ್ತೆ, ಈ ಲೈಟ್ ಆನ್ ಆಗಿದೆ, ಇಲ್ಲಿ ಇಲ್ಲಿ ಬ್ಲಾಸ್ಟ್ ಮಾಡೋಣ ಅಂತ. ಅವ್ರಿಗೇನು ಮೇಯ್ನು ಜನಗಳು ಸಾಯ್ಬೇಕು. ಈ ಪಾಕಿಸ್ತಾನ ಅಂತ ಏನಿದೆ, ಈ ಪಾಕಿಸ್ತಾನ ಅಂತ ಕರೆಯಲ್ಲ, ಅದನ್ನ ಪಾಕಿಸ್ತಾನ ಅಂತಾನೆ ಕರಿಬೇಕು. ಇವರಿಗೆ ಈ ಯುದ್ಧ ಮಾಡೋ ತಾಕತ್ತಿಲ್ಲ. ಈ ಪಹಲಗಾಮಲ್ಲಿ ಮೊನ್ನೆ ನಡೀತಲ್ಲ, ಎಷ್ಟು ಹೀನಾಯವಾಗಿ ನಮ್ಮ ದೇಶದ ಪ್ರಜೆಗಳನ್ನ ಕೊಂದಿದ್ದಾರೆ ಅಂತ ಹೇಳಿದ್ರೆ ಅದು ನಿಮ್ಗೇನು ಹೇಳ್ಬೇಕಾಗಿಲ್ಲ. ಆ 28 ಜನರ ಆತ್ಮಕ್ಕೆ ಶಾಂತಿ ಸಿಗೋದಕ್ಕೋಸ್ಕರನೇ ಇವತ್ತು ಈ ಮಾಕ್ ಡ್ರಿಲ್ನ ಮಾಡ್ತಾ. ಈ ಮಾಕ್ ಡ್ರಿಲ್ ಜಸ್ಟ್ ಪ್ರಿಪ್ರೇಷನ್ಸ್ ಆಯ್ತಾ. ಇದರಿಂದ ಆತ್ಮಕ್ಕೆ ಶಾಂತಿ ಸಿಗಲ್ಲ, ಅಲ್ಲೊಂದು ಯುದ್ಧ ಆಗಲೇಬೇಕು ಅನ್ನೋದು ಈ ದೇಶದ ಪ್ರತಿಯೊಬ್ಬ ಪ್ರಜೆಗಳು, ಅದು ಎಸ್ಪೆಷಲಿ ಪ್ರತಿಯೊಬ್ಬ ಪ್ರಜೆಗಳ ಆಶಯನೂ ಆಗಿದೆ. ಆ್ಯಂಡ್ ಮೋರ್ ಓವರ್ ಗೌರ್ಮೆಂಟು ಆಲ್ಮೋಸ್ಟ್ ಸಿದ್ಧತೆ ನಡೆಸಿದೆ. ಮೋದಿಜಿಯವರು ಒಳಗಡೆನೆ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ. ಇದು ಏನಂತ ಹೇಳಿದ್ರೆ ಕಂಪ್ಲೀಟಾಗಿ ಇದು ನ್ಯೂಸ್ ಏನಾದರೂ ಬೇರೆ ಕಡೆ ಎಲ್ಲ ಸ್ಪ್ರೆಡ್ ಆಗೋಯ್ತು ಅಂತ ಹೇಳಿದ್ರೆ, ಎಸ್ಪೆಷಲಿ ಪಾಕಿಸ್ತಾನ್ ಮೀಡಿಯಾಗಳನ್ನೆಲ್ಲ ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಯೂಟ್ಯೂಬಲ್ಲಿ ಆಲ್ಮೋಸ್ಟ್ ಒಂದು ದೊಡ್ಡ ಚಾನಲ್ಗಳು, ಪಾಕಿಸ್ತಾನ್ ಚಾನಲ್ಗಳು ಎಲ್ಲನೂ ಬ್ಯಾನ್ ಮಾಡಿದ್ದಾರೆ. ಪಾಕಿಸ್ತಾನ್ ಮೀಡಿಯಾನು ಬ್ಯಾನ್ ಮಾಡಿ ಇದನ್ನು ಕಂಪ್ಲೀಟ್ ಸೀಕ್ರೆಸಿಯಾಗಿ
ಯಾವಾಗ ಏನು ಎತ್ತ ಯಾವಾಗ ಯುದ್ಧ ಸ್ಟಾರ್ಟ್ ಆಗುತ್ತೆ, ಯಾವಾಗ ಅಟ್ಯಾಕ್ ಮಾಡ್ತಾರೆ ಅಂದ್ಬಿಟ್ಟು ಅಫಿಷಿಯಲ್ ಆಗಿ ಇನ್ನೂ ಅನೌನ್ಸ್ ಮಾಡಿಲ್ಲ. ಬಟ್ ಯಾವತ್ತಾಗುತ್ತೆ ಅನ್ನೋದನ್ನ ನಾವು ಇಂಡಿಯನ್ಸ್ ಏನಂತಾರೆ, ಇವತ್ತು ಆಗ್ಬೋದು, ನಾಳೆನೂ ಆಗ್ಬೋದು, ನಾಳಿದ್ದು ಆಗ್ಬೋದು, ಬಟ್ ನಾವುಗಳು ರೆಡಿ ಆಗಿರಬೇಕು. ಎಸ್ಪೆಷಲಿ ಸಿವಿಲಿಯನ್ಸ್ ಇಂಥ ಪರಿಸ್ಥಿತಿ ಬಂದಾಗ, ಇಂಥ ತುರ್ತು ಪರಿಸ್ಥಿತಿ ಬಂದಾಗ, ಎಮರ್ಜೆನ್ಸಿ ಟೈಮಲ್ಲಿ ನಾವು ಸ್ಟ್ರಾಂಗ್ ಆಗಿರಬೇಕು ಅನ್ನೋದೇ ಈ ಮಾಕ್ ಡ್ರಿಲ್ನ ಮೇಯ್ನು ಉದ್ದೇಶ. ದಯವಿಟ್ಟು ಇದಕ್ಕೆಲ್ಲರೂ ಸಪೋರ್ಟ್ ಮಾಡಬೇಕು. ನಾವುಗಳು ಸಪೋರ್ಟ್ ಮಾಡ್ತೀವಿ, ನೀವುಗಳು ಸಪೋರ್ಟ್ ಮಾಡಿ. ಎಸ್ಪೆಷಲಿ ಯೂಟ್ಯೂಬರ್ಸ್ಗಳು ಸಪೋರ್ಟ್ ಮಾಡಬೇಕು. ಇದನ್ನು ಜಾಸ್ತಿ ಏನಂತಾರೆ ಹೆಚ್ಚಿನ ಜನಕ್ಕೆ ತಲುಪಿಸೋ ಜವಾಬ್ದಾರಿ ನಮ್ಗಳ ಕೈಯಲ್ಲೂ ಇದೆ. ಹೆಚ್ಚೆಚ್ಚು ಜನಕ್ಕೆ ನೀವು ಇದನ್ನು ಶೇರ್ ಮಾಡಬೇಕು. ಇದು ಇವತ್ತು 4 ಗಂಟೆಗೆ, ಸಂಜೆ 4 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಥರ ಸೈರನ್ ಬಂದಾಗ ಯಾರೂ ಗಾಬರಿ ಆಗಬೇಡಿ. ಇದೊಂದು ಜಸ್ಟ್ ಏನಂತಾರೆ ಮಾಕ್ ಡ್ರಿಲ್ ಅಷ್ಟೇ. ಇಮ್ಯಾಜಿನೇಷನ್ನಲ್ಲಿ ಯುದ್ಧ ಆದಾಗ ನೀವು ಯಾವ ರೀತಿ ಅಲರ್ಟ್ ಆಗಿರಬೇಕು ಅನ್ನೋದು. ಇದೇ ರೀತಿ ನಿಮಗೆ ರಿಯಲ್ ವಿಡಿಯೋಸ್ಗಳು ಬೇಕು ಅಂದಾಗ ರಾಜೇಶ್ 2.0 ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಅಲರ್ಟ್ ಆಗಿರಿ. ಥ್ಯಾಂಕ್ ಯು ಸೋ ಮಚ್.